ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ನಾನು ಈ ದಿನ ವೆರಿ ಇಂಪಾರ್ಟೆಂಟಾಗಿ ಮ್ಯಾಥಮೆಟಿಕ್ಸ್ GPT ಮ್ಯಾಥಮೆಟಿಕ್ಸ್ ಹುದ್ದೆಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಡಿಸ್ಕಷನ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ದಯವಿಟ್ಟು ತುಂಬ ಸೀರಿಯಸ್ ಆಗಿ ಓದಿ, ಯಾಕಂದರೆ ಅವಕಾಶಗಳು ಮತ್ತೆ ಸಿಗೋದಿಲ್ಲ. GPT ಮ್ಯಾಥ್ಸ್ ಟೀಚರ್ ನಾನು ಆಗಲೇಬೇಕು ಅನ್ನೋರು ಈ ಸ್ಟ್ರಾಟಜಿನ ಫಾಲೋ ಮಾಡಿ 100% ಆಗ್ತೀರ. ಓಕೆನಾ? ಸೊ ನಾನು ಒಂದೊಂದೇ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ನಿಮ್ಮ ಸಿದ್ಧತೆ ಹೇಗಿರಬೇಕು, ದಾಖಲೆಗಳು ಏನೇನು ರೆಡಿ ಮಾಡ್ಕೋಬೇಕು, ಏನೆಲ್ಲ ಪುಸ್ತಕಗಳನ್ನು ರೆಫರ್ ಮಾಡಬೇಕು, ಮತ್ತು ಇತರೆ ಪ್ರಶ್ನೆಗಳೇನಾರ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈಗ ಮುಂದಕ್ಕೆ ಹೋಗೋಣ. ಸೊ ಏನಾಗ್ತಿದೆ ಅಲ್ಲಿ, ಕೆಲವೊಬ್ಬರಿಗೆ ಏನಿದೆ, ಒಂದು ಕ್ಲಾರಿಟಿ ಇಲ್ಲ. ನಾನೊಂದು ಜಾಬ್ ತಗೋಬೇಕು ಅನ್ನೋ ಕ್ಲಾರಿಟಿ ಇಲ್ಲ, ಸುಮ್ಮನೆ ಒಂದು ಪ್ಲ್ಯಾನ್ ಇರೋದಿಲ್ಲ. ಹಾಗಾಗಿ ಸಿದ್ಧತೆ ಬಗ್ಗೆನೇ ಫಸ್ಟ್ ಮಾತಾಡೋಣ. ನಿಗದಿತ ಸಮಯವನ್ನು ನೀವೇನು ಮಾಡಬೇಕು, ಓದಬೇಕಾದ್ರೆ ಫಿಕ್ಸ್ಡು, ಅದು ಏನೇ ಆಗಿರಲಿ ಫಿಕ್ಸ್ಡ್ ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ 2 ಗಂಟೆ ಓದ್ತೀರಾ, ಕರೆಕ್ಟಾಗಿ ಓದ್ರಿ. ಸಂಜೆ ಒಂದು 2 ಗಂಟೆ ಹೋಗ್ತೀರಾ, ಕರೆಕ್ಟಾಗಿ ಓದ್ರಿ. ಈಗಿರೋವಂಥ ಸಮಯ ತುಂಬಾ ಕಡಿಮೆ ಇರೋದನ್ನು ನೀವು ಡೈಲಿ, ಕಡಿಮೆ ಅಂದರೂ 4 to 5 hours ಡೈಲಿ ನೀವೇನೇ ಮಾಡಿಕೊಂಡ್ರು 4 to 5 hours ಸ್ಟಡಿ ಅಂತೂ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗೋದಿಲ್ಲ. ಸೊ ನೀವು ಸಿಕ್ಕ ಅವಕಾಶಗಳನ್ನು ಕಳ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸಿದ್ಧತೆ ಕರೆಕ್ಟಾಗಿರಲಿ. ಸಿದ್ಧತೆ ಮಾಡಬೇಕಾದ್ರೆ ನಾನು ನಿಮಗೆ ಒಂದೆರಡು ಸ್ಟ್ರಾಟಜಿನ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಓಕೆನಾ? ಸೊ ದಿನ 4 ರಿಂದ 5 ಗಂಟೆಗಳ ಕಾಲ ಓದ್ತೀರಿ. ಪತ್ರಿಕೆ 2 ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿಪ್ರೇಷನಲ್ಲಿ ಪತ್ರಿಕೆ 2 ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಪತ್ರಿಕೆ 1 ಬಗ್ಗೆನೂ ಮಾತಾಡ್ತೀನಿ. ಪತ್ರಿಕೆ 2 ನೀವು ಹೆಚ್ಚು ಸ್ಕೋರನ್ನು ಮಾಡಬೇಕಂದ್ರೆ 6 ರಿಂದ PUC-ವರೆಗೂ ಬುಕ್ಸ್, 10ನೇ ತರಗತಿವರೆಗೂ ಬುಕ್ಸನ್ನು ಓದಿದರೆ ನಿಮಗೆ ಸುಮಾರು 50% ಕ್ವಶನ್ಸು ಇಲ್ಲೇ ಕವರ್ ಆಗಿಬಿಡುತ್ತೆ. ದಟ್ ಮೀನ್ಸ್ ಸೆಕೆಂಡ್ ಪೇಪರಲ್ಲಿ 50 ಮಾರ್ಕ್ಸು ನಿಮಗೆ SSLC 6 ರಿಂದ SLC-ವರೆಗಿನ ಎಲ್ಲ ಪ್ರಶ್ನೆಗಳು ಬರುವಂಥ ಚಾನ್ಸಸ್ಸು ಇದೆ. ಇದನ್ನು ಕಂಪ್ಲೀಟಾಗಿ ಒಂದು ರೌಂಡು ಮುಗಿಸ್ಬಿಡಿ. ನೆಕ್ಸ್ಟು ಫಸ್ಟ್ PU ಮತ್ತು ಸೆಕೆಂಡ್ PUC ಬುಕ್ಗಳನ್ನು ನೀಟಾಗಿ ಓದಿ ಸ್ನೇಹಿತರೆ. ಯಾಕಂದರೆ ಇಲ್ಲಿಂದನೂ ಕೂಡ ನಿಮಗೆ 40% 35% ಆಫ್ ಕ್ವಶನ್ಸು ಕವರ್ ಆಗೋ ಲಕ್ಷಣಗಳು ಇದೆ. ಇದಾದಮೇಲೆ ರಿಮೈನಿಂಗ್ 15 10% ಕ್ವಶನ್ಸು ನಿಮ್ಮ ಡಿಗ್ರಿ ಲೆವೆಲ್ನಿಂದ ಕೇಳಿರ್ತಾರೆ. ಸೊ ಇವಂತೂ ನೀವು ನಾಲೆಡ್ಜ್ ಇರೋರು ಟಚ್ ಮಾಡ್ಬೋದು, ಇಲ್ಲದೆ ಇರೋರು ಬಿಟ್ಟರೂ ಕೂಡ ನಡೆಯುತ್ತೆ. ನಿಮಗೆ ಗೊತ್ತಿರಲಿ, 0.25 ಮಾರ್ಕ್ಸು ನೆಗೆಟಿವ್ ಇದೆ. ಜೊತೆಗೆ ಈ ಸರಿ 4 ಆಪ್ಷನ್ ಜೊತೆ ಒಂದು ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿರ್ತಾರೆ. ಉತ್ತರ ಗೊತ್ತಿಲ್ಲ ಅಂದರೆ 5ನೇ ಆಪ್ಷನ್ನ ಟಿಕ್ ಮಾಡಬೇಕು ಅಂತ. ಜೊತೆಗೆ ಯಾವುದರೊಂದು ಚೆನ್ನಾಗಿರುವಂಥ ಯೂಟ್ಯೂಬ್ ಚಾನಲ್, ರೆಗ್ಯುಲರ್ ಆಗಿ ಮ್ಯಾಥ್ಸ್ ಬಗ್ಗೆನೇ ಪೋಸ್ಟ್ ಮಾಡ್ತಾ ಇರೋವಂಥ ಚಾನಲ್ಗಳನ್ನು ರೆಫರ್ ಮಾಡಿ. ಜೊತೆಗೆ ಡೈಲಿ ಒಂದು ಏನಿಲ್ಲ ಅಂದರೆ ಒಂದು 5 ರಿಂದ 10 ಪ್ರಾಬ್ಲಮ್ಸು ಕ್ವಶನ್ ಪೇಪರ್ಸಿಂದ ತಗೊಳ್ಳಿ, ಓಲ್ಡ್ ಕ್ವಶನ್ ಪೇಪರ್ಸಿಂದ. ಅದಕ್ಕೆ ನಿಮಗೆ ಬುಕ್ಕನ್ನು ರೆಫರ್ ಮಾಡ್ದೇ ಆನ್ಸರ್ ಬರ್ತಾ ಇದೆ ಅಂದರೆ ನೀವು ಟ್ರ್ಯಾಕಲ್ಲಿದ್ದೀರಾ, ನೀವು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು ಅಂತ. ಆಮೇಲೆ ಇವ್ರು ಹೇಳಿದರು ಅಂಥೇಳಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಬೇಕಾಗಿರೋದು ಒಂದೇ ಪೋಸ್ಟು. ಆ ಒಂದು ಪೋಸ್ಟ್ನ ತಗೊಳ್ಳೋದಕ್ಕೆ ನೀವು ಸತತ ಪ್ರಯತ್ನವನ್ನು ಮಾಡಿ. ಇಲ್ಲಿ ಇನ್ನೊಂದೇನಿದೆ, ನಾನ್ HK ಅವರಿಗೆ ಕಡಿಮೆ ಅವಕಾಶ, HK ಅವರಿಗೆ ಜಾಸ್ತಿ ಅವಕಾಶಗಳಿದೆ ಅಂತ. ಎಲ್ಲರಿಗೂ ಈಕ್ವಲ್ ಆಗಿ ಅವಕಾಶಗಳಿದೆ. ಸ್ವಲ್ಪ ಪೋಸ್ಟ್ಗಳು ವೇರಿಯೇಷನ್ ಆಗುತ್ತೆ. ಹಾಗಾಗಿ ಕಷ್ಟಪಟ್ಟರೆ ಎಲ್ಲವೂ ಸಿಗುತ್ತೆ. ಸ್ವಲ್ಪ ಎಫರ್ಟ್ಸ್ ಹಾಕಲೇಬೇಕಾಗುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವೆಲ್ಲ ಬುಕ್ಗಳನ್ನು ರೆಫರ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ದು. ಸೊ ಅದಕ್ಕೆ ಅಂತ ಇರುವಂಥ ಒಂದು ವೆಬ್ಸೈಟ್ ಯಾವುದು, ಸ್ಕೂಲ್ ಎಜುಕೇಷನ್ ವೆಬ್ಸೈಟು. ಅಪ್ಲಿಕೇಶನ್ ಲಿಂಕನ್ನು ಕೂಡ ಅಲ್ಲೇ ಬಿಡ್ತಾರೆ. ಆಮೇಲೆ ಲಾಸ್ಟ್ ಇಯರಲ್ಲಿ 2019 ಇದೇ ನೋಟಿಫಿಕೇಷನ್ ಆಗಿತ್ತು. ಆಮೇಲೆ 2019 ಕೆಲವೊಬ್ಬರು ಕ್ಲಿಯರ್ ಮಾಡಿರ್ತಾರೆ. ಅವ್ರ ಹತ್ರನೂ ಕೂಡ ನೀವೇನು ಮಾಡಿ, ಒಂದು ಸ್ವಲ್ಪ ಟ್ರಿಕ್ಸ್ನ ಹೆಲ್ಪನ್ನು ಕೇಳಿ. ಇದು ಸೆಕೆಂಡ್ ಪೇಪರು ಸಬ್ಜೆಕ್ಟ್, ನಿಮ್ಮ ಯಾವ ಸಬ್ಜೆಕ್ಟು, ಮ್ಯಾಥ್ಸ್ ಮತ್ತು ಸೈನ್ಸ್ ಅಂತ ಏನು ಹೇಳಿದ್ದಾರೆ, ಈ ಸಬ್ಜೆಕ್ಟ್ ನಾಲೆಡ್ಜ್ ಚೆನ್ನಾಗಿದ್ದರೆ ಇಲ್ಲಿ ಸ್ಕೋರ್ ಆಟೋಮೆಟಿಕ್ಕಾಗಿ ಆಗೇ ಆಗುತ್ತೆ. ಜೊತೆಗೆ ನೆಕ್ಸ್ಟು
ಪೇಪರ್ ಫಸ್ಟ್ ಪ್ರಿಪ್ರೇಷನ್ನು ಕೂಡ ನಿಮಗೆ ಆಲ್ರೆಡಿ ಅಲ್ಲಿ ಜಿ ಕೆ 15 ಮಾರ್ಕ್ಸು, ಕರೆಂಟ್ ಅಫೇರ್ಸ್ 15 ಮಾರ್ಕ್ಸು, ಕನ್ನಡ ಮತ್ತು ಇಂಗ್ಲೀಷ್ 10 ಮಾರ್ಕ್ಸ್ ಈಚು, ಕಂಪ್ಯೂಟರ್ 15 ಮಾರ್ಕ್ಸು, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಇದೊಂದು 10 ಮಾರ್ಕ್ಸ್ಗೆ ಇರಬೇಕು. ರಿಮೈನಿಂಗು ಹೆಲ್ತ್ ಎಜುಕೇಷನು 20 ಮಾರ್ಕ್ಸ್ಗಿದೆ. ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷು, ಕನ್ನಡ ಏನು ಬೇಡ ಅಂತೇಳಿ ಇದು ಮಾಡಬೇಡಿ, ಕನ್ನಡ ಗ್ರಾಮರ್ ನೋಡ್ಕೊಳ್ಳಿ, ಇಂಗ್ಲೀಷ್ ಗ್ರಾಮರ್ನು ನೋಡ್ಕೊಳ್ಳಿ. ಜೊತೆಗೆ ಜಿ ಕೆ ಅಂತೂ ನಿಮಗೆ ಒಂದು ಲೂಸೆಂಟ್ಸ್ ಅಂತ ಒಂದು ಬುಕ್ ಇದೆ, ಲೂಸೆಂಟ್ಸ್ ಅಂತೇಳಿ. ಯಾವ ಬುಕ್ ನೋಡೋಕ್ಕಾಗಲಿಲ್ಲ ಅಂದರೆ ಈ ಬುಕ್ಕನ್ನಾದರೂ ಒಂದು ಸರಿ ಕಂಪ್ಲೀಟ್ ಒಂದು ಸರಿ ಒಂದು ರೌಂಡ್ ಓದಿದರೆ, ಜಾಸ್ತಿ ಏನಿಲ್ಲ, ಅದು ಅರೌಂಡ್ ಒಂದು 400 ಪೇಜ್ ಇದೆ. ಎಲ್ಲವನ್ನು ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಕಂಪ್ಯೂಟ್ರು, ಸೈನ್ಸು, ಮ್ಯಾಥ್ಸನ್ನು ಬಿಟ್ಟು ಉಳಿದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಈ ಬುಕ್ಕನ್ನು ರೆಫರ್ ಮಾಡಿ. ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ನಿಮಗೆ ಬರಬೇಕು ಅಂದರೆ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಇಲ್ಲೂ ಆಮೇಲೆ ನೀವು ಬಿ ಎಡಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಹೆಲ್ತ್ ಎಜುಕೇಷನ್ನು ಮತ್ತು ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ಕಲ್ತಿರ್ತೀರಿ. ಇಲ್ಲಿ ನೀವು ಸ್ಕೋರ್ ಮಾಡ್ಬೋದು ಈಸಿಯಾಗಿ. ಸೊ ಇವೆರಡೂ ಪೇಪರು ನಿಮ್ಗೆ ಆಲ್ರೆಡಿ ಏನು ಗೊತ್ತಿದೆ ಸ್ಟ್ರಾಟಜಿ, ಮಿನಿಮಮ್ 35% ಮಾರ್ಕ್ಸ್ ಬರಲೇಬೇಕು, ಅವಾಗ ಮಾತ್ರ ನೀವು 1:2ಗೆ ಎಲಿಜಿಬಲ್ ಆಗ್ತೀರಾ ಅಂತ ಹೇಳಿದ್ದಾರೆ. ಇದಿಷ್ಟು ಸಿದ್ಧತೆ ಬಗ್ಗೆ ಆಯಿತು. ಈಗ ಸಿದ್ಧತೆ ಆಗಿರ್ತೀರಿ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸು ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದರೆ ಆ ದಾಖಲೆಗಳನ್ನು ಕೂಡ ಸರಿಯಾಗಿ ರೆಡಿ ಮಾಡಿಟ್ಕೊಳ್ಳೋದು ನಿಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಸೊ SSLC ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಎಲ್ಲ ಕಡೆ ಒಂದೇ ಥರ ನೇಮ್ ಇರಬೇಕು. PUC, ಡಿಗ್ರಿ, BEd, TET ಈ ಡಾಕ್ಯುಮೆಂಟ್ಸು ಕಂಪಲ್ಸರಿಯಾಗಿ ಕೇಳ್ತಾರೆ. ಮಾರ್ಕ್ಸು, ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ ಅವೆಲ್ಲವನ್ನು ಕೇಳ್ತಾರೆ. ಡಿಗ್ರಿದು ನಿಮ್ಗೆ ಆಲ್ರೆಡಿ ಬ್ಯಾಕಪ್ ಸ್ಕೋರ್ ಬಗ್ಗೆ ಮಾಹಿತಿ ಇದೆ ಅಂತ ಅನ್ಕೋತೀನಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಅದೇ ಥರ ನೇಮ್ ಇರಬೇಕು. ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ತಗೊಂಡಿರ್ತೀರಿ, ಕೆಲವೊಬ್ಬರು ಎಜುಕೇಷನ್ ಪರ್ಪಸ್ ತಗೊಂಡಿರ್ತೀರಿ, ಅದು ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದನ್ನು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ಅದೇನಾದ್ರು ಮಾಡಿಲ್ಲ ಅಂದರೆ ಇನ್ನೂ ಟೈಮ್ ಇದೆ. ಇದನ್ನು ಎಂಪ್ಲಾಯ್ಮೆಂಟ್ ಪರ್ಪಸ್, ನೌಕರಿ ಉದ್ದೇಶಕ್ಕೆ ಅಂತೇಳಿನೇ ತಗೊಳ್ಳಿ, ಇಲ್ಲಾಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ರೂರಲ್ ಮೀಡಿಯಮ್ ಸರ್ಟಿಫಿಕೇಟು, ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಸು ಇವೆಲ್ಲವೂ ವಿದಿನ್ ಸ್ಟಿಪ್ಯುಲೇಟೆಡ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಒಳಗಡೆ ಆಗಿರಬೇಕು. ಲಾಸ್ಟ್ ಡೇಟ್ ಆದ ನಂತರ ಆದರೆ, ಯಾಕಂದರೆ ಇರೋವಂಥ ಕಾಂಪಿಟೇಷನಲ್ಲಿ ಯಾರ ಮೇಲೆ ಬೇಕಾದರೂ ಆಬ್ಜೆಕ್ಷನ್ಸ್ ಹಾಕ್ಬೋದು. ಓಕೆನಾ? ಸೊ ಇದಿಷ್ಟು ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೊಳ್ಳಿ. ರೆಡಿ ಆದಮೇಲೆ ಇವೆಲ್ಲವೂ ರೆಡಿ ಇದೆ ಅಂದರೆ ನೀವು ಮೇಜರಾಗಿ ಫೋಕಸ್ ಮಾಡಬೇಕಾಗಿರೋದು ಓದಿನ ಮೇಲೆ. ಒಂದು ಸ್ವಲ್ಪ ಸಮಯ ಸಿಕ್ಕರೂ ಕೂಡ ನೀವು ಓದಬೇಕು. ಕೆಲವೊಬ್ಬರು ವರ್ಕಿಂಗ್ ಪ್ರೊಫೆಷ್ನಲ್ ಇರ್ತೀರಿ, ನೀವು ಶಾಲೆಯಲ್ಲಿ ಸಿಕ್ಕ ಟೈಮಲ್ಲಿ ಬುಕ್ಗಳನ್ನು ಓದಿ. ಬುಕ್ಕಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದರೆ, ಪಾಠ ಮಾಡ್ತಾಯಿದ್ರೆ ನಿಮಗಿನ್ನ ಅಲ್ಲಿ ಸೋರ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಇದಿಷ್ಟು GPT ಮ್ಯಾಥ್ಸ್ ಟೀಚರ್ ಆಗಲೇಬೇಕು ಅನ್ನೋರಿಗೆ ನಾನು ಕೊಟ್ಟಂಥ ಮಾಹಿತಿ. ಏನಾರು ಡೌಟ್ಸ್ ಇತ್ತು, ಇತರೆ ಪ್ರಶ್ನೆಗಳನ್ನು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪುಸ್ತಕಗಳ ಬಗ್ಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ರೆಫರ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅಲ್ಲಿ ಇವೆಲ್ಲವನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಸ್ಟಾಪ್ ಮೈ ಡಿಸ್ಕಷನ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.